ಧರ್ಮಃ ಪ್ರೋಜ್ಯತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ಯ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಧರ್ಮಾರ್ಥಕಾಮಮೋಕ್ಷಾಣಾಮೇಕಮೇವ ಪದಂ ಯತಃ ಅವರೋಧೋ ಹೃದೀಶಸ್ಯ ಪೃಥಗ್ ವಕ್ಷ್ಯೇ ನತಾನಹಂ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ದ್ವಿತೀಯೇ ಶ್ಲೋಕೆ ಪರಂ ಬ್ರಹ್ಮ ಭಗವಾನ್ ಬಾದರಾಯಣಃ ವೇದ್ಯಂ ವಾಸ್ತವಂ ವಸ್ತು ಇತಿ ವಿಶೇಷಣೈಃ ತುಷ್ಟಾವ. ಇದಂ ಚ ಪರಬ್ರಹ್ಮ ನಿರಸ್ತ ಸಮಸ್ತ ದೋಷಂ ಆನಂದಾದಿ ಮಹಾಗುಣಪೂರ್ಣಂ ಚ ಅತಃ ವಾಸ್ತವಮಿತಿ ಗೀಯತೆ. ಇದಮೇವ ಚ ಬ್ರಹ್ಮ ವಸ್ತು ಅನ್ಯತ್ ಸರ್ವಮಪಿ ಅವಸ್ತ್ವೇವ. ಬ್ರಹ್ಮ ಸರ್ವಸ್ಮಿನ್ನಸ್ಮಿನ್ ಚೇತನಾಚೇತನಾತ್ಮಕೆ ಜಗತಿ ವಸತಿ. ಸರ್ವಂ ಚ ವಾಸಯತಿ ಆಚ್ಛಾದಯತಿ. ಅಪಿ ಚ ದೇಶತಃ ಕಾಲತಶ್ಚ ನ ಕಾಚಿದಪಿ ಪ್ರತಿಹತಿಃ ಬಾಧತೆ ಏತದ್ ಬ್ರಹ್ಮ. ಅಸ್ಮಿನ್ ಚೇತನಾಚೇತನಾತ್ಮಕೆ ಸರ್ವಸ್ಮಿನ್ ಪ್ರಪಂಚೆ ಲಕ್ಷ್ಮ್ಯಾಂ ಚತುರ್ಮುಖೇ ಬ್ರಹ್ಮಣಿ ತೃಣಜೀವೇ ಚ ಸರ್ವತ್ರ ಅಂತರ್ಯಾಮಿ ರೂಪೇಣ ಸ್ಥಿತ್ವಾ ಇದಮೇವ ಬ್ರಹ್ಮ ತಾನ್ ಸರ್ವಾನ್ ಜೀವಾನ್ ಜಡಾಂಶ್ಚ ಪರಸ್ಪರಂ ಭೇದಯತಿ. ಅಪಿ ಚ ತಾನ್ ಸರ್ವಾನಪಿ ಜಡಾನ್ ಚೇತನಾಂಶ್ಚ ಪ್ರೇರಯತಿ. ವಸ್ತು ಶಬ್ದಸ್ಯ ನಿಷ್ಪತ್ತಿಃ ಅಪಿ ಕಾಚನ ಅಶ್ರುತಪೂರ್ವ ಅಚಿಂತಿತಪೂರ್ವ ಗತೆ ದಿವಸೆ ಅಭ್ಯಧಾಯಿ. ವಸ್ತ ಇತಿ ಕಶ್ಚನ ಧಾತುರೇವ ವರ್ತತೆ. ಕೇಷುಚಿತ್ ಧಾತು ಪಾಠೇಷು ಬಸ್ತ ಇತಿ ಶ್ರೂಯತೆ, ಅಪರೇಷು ತು ವಸ್ತ ಇತಿ. ಸರ್ವೇಷಾಂ ಉಭಯೋರಪಿ ಅನಯೋಃ ಧಾತ್ವೋಃ ಅರ್ಧನಮಿತ್ಯೇವ ಸಮಾನಃ ಅರ್ಥಃ. ಅತಃ ಇದಂ ಬ್ರಹ್ಮ ಸರ್ವಾನಪಿ ಜೀವಾನ್ ಅಸ್ಮಿನ್ ಸಂಸಾರೆ ಅರ್ಧಯತಿ ಪೀಡಯತಿ ಪ್ರಥಮಂ. ಸಾಧನಾನಂತರಂ ಚ ಇದಮೇವ ಬ್ರಹ್ಮ ತಾನ್ ಸಾಧಕಾನ್ ಬಾಧಮಾನಂ ಇಮಂ ಸಂಸಾರಂ ಅರ್ಧಯಿತ್ವಾ ಉನ್ಮೂಲಯಿತ್ವಾ ತಾನ್ ಮುಕ್ತಿಂ ದಾಪಯತಿ. ತೇನ ಕಾರಣೇನ ವಸ್ತು ವಸ್ತ ಇತಿ ಧಾತುನ ಅಥವಾ ಬಸ್ತ ಇತಿ ಧಾತುನ ವಸ್ತು ಇತಿ ರೂಪಂ ಸುಲಭತಯೇವ ಸಿದ್ಧ್ಯತೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದಃ ಪರಂ ಬ್ರಹ್ಮ ವಿಷ್ಣುರೇವ ನ ಸಂಶಯಃ ಇತಿ ಕಶ್ಚನ ಶ್ಲೋಕಃ ಪುರಾಣೇಷು ಶ್ರೂಯತೆ. ಭವಪಾಶೇನ ಅಯಮೇವ ಭಗವಾನ್ ಸರ್ವಾನಪಿ ಬಧ್ನಾತಿ. ಭವಪಾಶಾಚ್ಚ ಕೃತ ಸಾಧನಾನ್ ಸಂಪನ್ನ ಸಾಧನಾನ್ ಜೀವಾನ್ ಅಯಮೇವ ಮೋಚಯತಿ. ಕೈವಲ್ಯಂ ಚ ತೇಷಾಂ ಸಾಧಕಾನಾಂ ದತ್ವಾ ಆನಂದಮಪಿ ದದಾತಿ. ಆನಂದದಃ ಪರಂ ಬ್ರಹ್ಮ ಇತ್ಯಪಿ ಸ್ತೂಯತೆ ತದೇವ ಬ್ರಹ್ಮ. एवं च वभयोः अभेदः वकारस्य बकारस्य च अभेदः इति
ಯಹ ಶಾಸ್ತ್ರೀಯ ಪ್ರಕಾರ ಅಸ್ತಿ ತಮೇವ ಅವಲಂಬ್ಯ ಧಾತು ವಸ್ತ ಅರ್ಧನೆ ಇತಿ ವಾ ಭವತು ಬಸ್ತ ಅರ್ಧನೆ ಇತಿ ವಾ ಭವತು ಅರ್ಥಸ್ತು ಸಮಾನ ಏವ ಭವತಿ. ಭಗವಾನ್ ವಸ್ತು ಇತ್ಯಪಿ ಗೀಯತೆ ಬಸ್ತು ಇತ್ಯಪಿ ಗೀಯತೆ ಇತ್ಯೇತೆ ಅರ್ಥಾಃ ಗತೆ ದಿವಸೆ ಸಮವರ್ಣ್ಯಂತ. ಅಥ ಅತ್ರ ಗರುಡಪುರಾಣಸ್ಯ ಕಶ್ಚನ ಶ್ಲೋಕಃ ಧರ್ಮಾರ್ಥಕಾಮಮೋಕ್ಷಾಣಾಂ ಏಕಮೇವ ಪದಂ ಯತಃ ಇತಿ. ಸಹ ಶ್ಲೋಕಃ ಯಮಿಮಂ ಭಾಗವತಸ್ಯ ವಿಷಯಂ ಸ್ಪಷ್ಟಯತಿ. ಕಿಂ ವಾ ಪರೈಃ ಈಶ್ವರಃ ಕಿಂ ವಾ ಪರೈಃ ಇತಿ ಇಮಂ ವಿಷಯಂ ತಮೇವ ಗರುಡಪುರಾಣಶ್ಲೋಕಂ ಶ್ರುತ್ವಾ ಭಾಗವತಸ್ಯ ದ್ವಿತೀಯಸ್ಯ ಶ್ಲೋಕಸ್ಯ ಅರ್ಥಮಪಿ ಅಂಜಸಾ ಸರ್ವೇ ವಯಂ ಜ್ಞಾತುಂ ಪ್ರಭವಾಮ ತಾವತ್. ಧರ್ಮ ಪ್ರೋಜ್ಜಿತ ಕೈತವಃ ಅನ್ನುವ ಮೊದಲ ಶ್ಲೋಕದಲ್ಲಿ ಭಗವಂತ ಹೇಗೆ ವಾಸ್ತವ ವಸ್ತು ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅನ್ನೋದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಅವನು ಸಕಲ ದೋಷ ದೂರನಾದ್ದರಿಂದ ಗುಣಪೂರ್ಣನಾದ್ದರಿಂದ ಅವನು ವಾಸ್ತವ. ಹೀಗೆ ಭಗವಂತನನ್ನು ಸ್ತುತಿಸುವ ಮೂಲಕ ನಮ್ಮ ದೋಷಗಳು ಪರಿಹಾರ ಕಾಣಲಿ ಅಂತ ಆರಂಭದಲ್ಲೇ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಭಾಗವತದ ಆರಂಭದಲ್ಲೇ. ಮತ್ತೆ ಅವನು ವಸ್ತುವು ಕೂಡ ಹೌದು. ಯಾಕೆ ವಸ್ತು ಅಂದರೆ ಈ ಜಗತ್ತಿನ ಒಳಗವನಿದ್ದಾನೆ, ಮತ್ತೆ ಜಗತ್ತೆಲ್ಲವನ್ನು ಆವರಿಸಿಕೊಂಡಿದ್ದಾನೆ. ಜಗತ್ತಿನ ಜಡಚೇತನಾತ್ಮಕವಾದ ವಸ್ತುಗಳಿಗೆಲ್ಲ ಪರಸ್ಪರ ಭೇದವನ್ನು ಅವನೇ ಮಾಡಿದ್ದಾನೆ. ಆ ಭೇದಕ್ಕೂ ಅವನೇ ಕಾರಣ. ಮತ್ತೆ ವಸ್ತ ಅಂತಲೇ ಧಾತು ಇರೋದರಿಂದ ಸಂಸಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಕಟ್ಟಿ ಹಾಕಿದ್ದಾನೆ. ಮತ್ತೆ ಅವನು ಆ ಸಂಸಾರದಿಂದ ನಮ್ಮನ್ನು ಬಿಡಿಸ್ತಾನೆ ಕೂಡ. ಹೀಗೆ ಇದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಈಗ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಅಂತೇನು ಒಂದು 3ನೇ ಪಾದ ಇದೆ. ಅದರ ಅರ್ಥ ಏನು ಅಂತನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಈ 3ನೇ ಪಾದಕ್ಕೆ ಒಂದೆರಡು ರೀತಿಯಾಗಿ ವ್ಯಾಖ್ಯಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈ ಭಾಗವತ ಗ್ರಂಥವನ್ನು ನಾವು ಓದಲಿಕ್ಕೆ ಹೊರಟಾಗ ನಮಗಿಲ್ಲಿ ನಿವೃತ್ತಿ ಧರ್ಮವನ್ನೇ ಬೋಧನೆ ಮಾಡ್ತಾರೆ, ಮತ್ತೆ ಭಗವಂತನನ್ನು ಅಲ್ಲಿ ವರ್ಣಿಸ್ತಾರೆ ಕೂಡ. ಇದು ಮಹಾಮುನಿಯಾದಂಥ ವೇದವ್ಯಾಸರು ರಚನೆ ಮಾಡಿದಂಥ ಮಹಾಪುರಾಣ. ಇಲ್ಲಿ ನಾವು ಬೇರೆ ಯಾವುದಾದ್ರು ವಿಷಯಗಳನ್ನು ಹೇಳಿ ಏನು ಉಪಯೋಗ? ಅರ್ಥಕಾಮಾದಿಗಳನ್ನು ವರ್ಣನೆ ಮಾಡಿದ್ದಾದ್ರಿಂದ ಏನು ಉಪಯೋಗ ಇದೆ? ನಿವೃತ್ತಿ ಧರ್ಮವನ್ನು ಹೇಳಬೇಕು. ಜಗತ್ತಿಗೆ ನಾವೊಂದು ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು. ಹಾಗಿದ್ದಾಗ ಅರ್ಥಕಾಮಗಳನ್ನು ಹೇಳಿ ಏನು ಉಪಯೋಗ ಅಂತ ಒಂದು ಅರ್ಥ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಏನು ಹೇಳ್ತಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಕಿಂವಾ ಪರೈಹಿ ಅರ್ಥಕಾಮಾದಿಕತನೈಹಿ ಗಾರುಡೇಚ ಅಂತ ಭಾಗವತ ತಾತ್ಪರ್ಯ. ಕಿಂವಾ ಪರೈಹಿ ಈಶ್ವರ ಅಂತಿದೆಯಲ್ಲ, ಅದು ಈಶ್ವರ ಅಂತನ್ನೋದು ಮುಂದಿನ ವಾಕ್ಯಕ್ಕೆ ಅನ್ವಿತ. ಭಗವಂತ ನಮ್ಮ ಹೃದಯದಲ್ಲಿ ಅವರುದ್ಧನಾಗಿಬಿಡ್ತಾನೆ, ಗಟ್ಟಿಯಾಗಿ ನೆಲೆಲಿಲ್ತಾನೆ ಅವನು. ಮತ್ತೆ ಕಿಂವಾ ಪರೈಹಿ, ನಾವಿಲ್ಲಿ ಧರ್ಮವನ್ನೇ ಬೋಧನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಕಪಟರಹಿತವಾದ ಧರ್ಮವನ್ನು ನಾವಿಲ್ಲಿ ಬೋಧನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದು ಮೊದಲನೇ ಪಾದದಲ್ಲಿ ಬಂತು. ಅಂದರೆ ಪರೈಹಿ, ಇನ್ನು ಇತರ, ಪರ ಅಂದರೆ ಇತರ. ಆ ಇತರಗಳನ್ನು ತಗೊಂಡು ಏನು ಮಾಡಬೇಕಾಗಿದೆ? ಯಾವುದದು ಇತರ ಅಂದರೆ ಅರ್ಥ, ಕಾಮ ಇತ್ಯಾದಿಗಳನ್ನು ನಾವು ತಗೊಂಡು ಏನು ಮಾಡಬೇಕಾಗಿದೆ ಅಂತ ಅದರ ಅಭಿಪ್ರಾಯ. ಅದಕ್ಕೆ ಗರುಡ ಪುರಾಣದ ಹೀಗೊಂದು ಮಾತು: ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಏಕಮೇವ ಪದಂ ಯತಃ ಅವರೋಧೋ ಹೃದೀಶಸ್ಯ ಪೃಥಗ್ವಕ್ಷೇ ನತಾನಹಂ ಅಂತ. ಈಗ ನಾವು ಸಾಮಾನ್ಯವಾಗಿ ಕನ್ನಡದ ಅನುವಾದದಲ್ಲಿ ನೋಡುವುದು ಯಾದವಾರ್ಯ ಗುರುಗಳು ಇದಕ್ಕೆ ತೋರಿಸಿದಂಥ ಅರ್ಥ, ಮತ್ತು ಭಾಗವತ ತಾತ್ಪರ್ಯದಲ್ಲಿ ಏನು ಅರ್ಥ ಮಾಡಿದ್ದಾರೆ, ಪ್ರಕಾಶಿಕ ಅನ್ನೋ ವ್ಯಾಖ್ಯಾನದಲ್ಲಿ, ಪ್ರಬೋಧಿನಿ ಅನ್ನೋ ವ್ಯಾಖ್ಯಾನದಲ್ಲಿ, ಅದನ್ನು ನಾವು ಈ ಶ್ಲೋಕಕ್ಕೆ ನೋಡ್ತೇವೆ.
ಕನ್ನಡದ ಅರ್ಥದಲ್ಲಿರುವುದು ಅದು. ಧರ್ಮಾರ್ಥ ಕಾಮ ಮೋಕ್ಷಾಣ ಮಿದಮೇ ಏಕಮೇವ ಪದಂ ಯತಃ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರ ಕುರಿತಾಗಿಯೂ ಕೂಡ ಮಹಾಭಾರತ, ಭಾಗವತದಲ್ಲೂ ಕೂಡ ವರ್ಣನೆ ಇದೆ. ಧರ್ಮೇಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರ ಕುರಿತಾಗಿ ಇಲ್ಲೇನು ವರ್ಣನೆ ಇದೆ ಇದೇ ಬೇರೆ ಕಡೆಯೂ ವರ್ಣನೆ ಇರೋದು. ಇದನ್ನು ಬಿಟ್ಟು ಬೇರೆ ಯಾವ ವರ್ಣನವೂ ಎಲ್ಲಿಯೂ ಇಲ್ಲ ಅಂತನ್ನುವ ಪ್ರಶಸ್ತಿ ಅದು ಮಹಾಭಾರತಕ್ಕೆ ಹೇಗೆ ಸಲ್ಲುತ್ತದೋ ಹಾಗೆ ಭಾಗವತಕ್ಕೂ ಕೂಡ ಖಂಡಿತವಾಗಿಯೂ ಸಲ್ಲುತ್ತದೆ. ಆದ್ದರಿಂದ ಇಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ವರ್ಣನೆ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಮೋಕ್ಷವನ್ನಂತೂ ವರ್ಣನೆ ಮಾಡುವುದು ಇದ್ದೇ ಇದೆ. ಅದನ್ನು ಯಾಕೆ ವರ್ಣನೆ ಮಾಡ್ತಾರೆ ಅಂದರೆ, ಇದನ್ನೆಲ್ಲವನ್ನೂ ವರ್ಣನೆ ನಾವು ಕೇಳಿದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಎಲ್ಲ ವರ್ಣನವನ್ನು ನಾವು ಕೇಳಿದರೆ ಅದರಿಂದ ನಮ್ಮ ಹೃದಯದಲ್ಲಿ ಭಗವಂತ ನೆಲೆ ನಿಲ್ತಾನೆ. ಅದು ಉದ್ದೇಶ. ಧರ್ಮ ಅಂದರೆ ಮುಖ್ಯವಾಗಿ ನಿವೃತ್ತಿ ಧರ್ಮ, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತ ಎರಡು ಥರ ಇದೆ. ಅದರಲ್ಲಿ ನಿವೃತ್ತಿ ಧರ್ಮವನ್ನು ನಾವು ಶ್ರವಣ ಮಾಡಿದರೆ ಅದು ನಮಗೆ ಮೋಚಕವಾದ, ಸಂಸಾರ ಮೋಚಕವಾದಂಥ ಧರ್ಮ ಅದು. ಅದನ್ನು ಶ್ರವಣ ಮಾಡಿದರೆ ಖಂಡಿತವಾಗಿಯೂ ಭಗವಂತ ಹೃದಯದಲ್ಲಿ ನೆಲೆ ನಿಲ್ತಾನೆ. ಮತ್ತು ಅರ್ಥಕಾಮಗಳನ್ನು ಬೋಧನೆ ಮಾಡಿದರೂ ಕೂಡ ಇಂಥ ಅರ್ಥ, ಕಾಮ ಇವೆಲ್ಲವೂ ಕೂಡ ಇರುವುದು ಆ ಭಗವಂತನ ಜ್ಞಾನಕ್ಕಾಗಿಯೇ. ಅದು ನಾವು ಮಹಾಭಾರತದಲ್ಲಿ ಭೀಮ, ಪಾಂಡವರು ಮತ್ತು ಕೃಷ್ಣ ಇವರ ನಡುವಿನ ಸಂವಾದದಲ್ಲಿ ನೋಡಿದ್ದೇವೆ. ಬಹಳ ಪ್ರಧಾನವಾದ ಪುರುಷಾರ್ಥ ಯಾವುದು ಅಂದರೆ ಮೋಕ್ಷವೇ ಪ್ರಧಾನ ಪುರುಷಾರ್ಥ ಅಂತ ಒಬ್ರು ಹೇಳಿ ಯಾರು, ಅರ್ಥ ಅಂತ ಒಬ್ರು ಹೇಳಿ ಯಾರು, ಧರ್ಮ ಅಂತ ಇನ್ನೊಬ್ರು ಹೇಳಿ ಯಾರು. ಆದರೆ ಕಾಮವೇ ಪುರುಷಾರ್ಥ ಅಂತ ಭೀಮಸೇನ ಹೇಳಿದ್ದ, ಕೃಷ್ಣ ಅದನ್ನು ಅನುಮೋದಿಸಿದ್ದ. ಹಾಗಾದರೆ ಧರ್ಮಕ್ಕೆ ವಿರೋಧ ಬರದಂತೆ ಅರ್ಥಕಾಮಗಳನ್ನು ನಾವು ಸಂಪಾದನೆ ಮಾಡಬೇಕು. ಧರ್ಮಾರ್ಥ ಕಾಮ ಸಮಮೇವ ಸೇವ್ಯಾಹ. ಧರ್ಮ, ಅರ್ಥ, ಕಾಮಗಳನ್ನು ಸಮಾನವಾಗೇ ಸೇವನೆ ಮಾಡಬೇಕು. ಯಾರು ಒಂದನ್ನೇ ಸೇವನೆ ಮಾಡಲಿಕ್ಕೆ ಹೋಗ್ತಾನೆ ಅವನು ಜಘನ್ಯ, ಅವನು ಕೆಳತರಗತಿಯವನು ಅಂತ ಮಹಾಭಾರತ ಅದನ್ನು ಭೀಮನ ಮಾತಿನಲ್ಲಿ ಹೇಳಿಸಿದ್ದೇನೆ, ಈ ಹಿಂದೆ ನಾವು ನೋಡಿದ್ದೇವೆ. ಆದ್ದರಿಂದ ಅರ್ಥಕಾಮಗಳ ಶ್ರವಣ, ಧರ್ಮಕ್ಕೆ ಅವಿರುದ್ಧವಾದ ಅರ್ಥಕಾಮಗಳ ಶ್ರವಣ ಆದಾಗ ಮತ್ತು ನಿವೃತ್ತಿ ಧರ್ಮದ ಶ್ರವಣ ಆದಾಗ ಇದರ ಫಲವಾದಂತಹ ಮೋಕ್ಷದ ಶ್ರವಣ ನಮಗೆ ಭಾಗವತಾದಿ ಗ್ರಂಥಗಳಿಂದ ಆದಾಗ ಖಂಡಿತವಾಗಿಯೂ ಭಗವಂತ ಹೃದಯದಲ್ಲಿ ನಿಲ್ತಾನೆ. ಆದ್ದರಿಂದ ಆ ನಾಲ್ಕು ಸಂಗತಿಗಳನ್ನು ಹೇಳುವುದು ವ್ಯರ್ಥ ಏನಲ್ಲ, ಅದು ಮಹತ್ವದ್ದೇ. ಆದರೆ ಆ ಅರ್ಥಕಾಮಗಳನ್ನು ಕೂಡ ಹೆಚ್ಚಾಗಿ ನಾವು ಹೇಳಬೇಕಾಗಿಲ್ಲ. ಪ್ರಧಾನವಾಗಿ ನಿವೃತ್ತಿ ಧರ್ಮವನ್ನೇ ಹೇಳಿದರೆ ಸಾಕು. ನಿಷ್ಕಾಮ ಕರ್ಮವನ್ನು ಪ್ರತಿಪಾದನೆ ಮಾಡುವ ಈ ಪುರಾಣದಿಂದಲೇ ಭಗವಂತ ನಮ್ಮ ಹೃದಯದಲ್ಲಿ ನಿಲ್ತಾನೆ. ಸದ್ಯೋ ಹೃದಯ ಅವರುದ್ಧತೆ ಹತ್ರ ಕೃತಿಭಿಹಿ ಶುಶ್ರೂಷುಭಿಹಿ. ಅರ್ಥಕಾಮಗಳನ್ನು, ಧರ್ಮಕ್ಕೆ ಅವಿರುದ್ಧವಾದ ಅರ್ಥಕಾಮಗಳನ್ನು ವರ್ಣನೆ ಮಾಡಿದಾಗ, ಅದನ್ನು ಆಚರಿಸಿದಾಗ ಭಗವಂತ ಹೃದಯದಲ್ಲಿ ನಿಲ್ತಾನೆ ಅನ್ನೋದು ಹೌದು. ಆದರೆ ಹಾಗೆ ಅಂಥೇಳಿ ಅದನ್ನೇ ನಾವು ಬಹಳ ಹೇಳಬೇಕಾಗಿಲ್ಲ. ನಿವೃತ್ತಿ ಧರ್ಮವನ್ನೇ ಮುಖ್ಯವಾಗಿ ಹೇಳಿದರೆ ಸಾಕು. ಹೇಳಬೇಕಾಗಿಲ್ಲ, ಹೇಳುವುದೂ ಇಲ್ಲ, ಹೇಳಿಯೂ ಇಲ್ಲ. ಮಹಾಭಾರತದಲ್ಲಿ ಕೂಡ ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಎಷ್ಟು ಅರ್ಥಕಾಮಗಳ ಬಗ್ಗೆ ಹೇಳಬೇಕಾಗಿದೆ ಅಷ್ಟನ್ನು ಹೇಳಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ದಿನ ಅವ್ರು ಹೇಳಿಲ್ಲ, ಹೇಳುವ ಅಗತ್ಯವೂ ಇಲ್ಲ ಅಂತ ಅದರ ತಾತ್ಪರ್ಯ. ನಿವೃತ್ತಿ ಧರ್ಮವನ್ನು ಮುಖ್ಯವಾಗಿ ಹೇಳಿದರೆ ಸಾಕು. ಆದ್ದರಿಂದ ಅರ್ಥಕಾಮಾದಿಗಳನ್ನು ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ ಅಂತಾರೆ. ಇದು ಸ್ವಯಂ ಭಗವಂತನೇ ಹೇಳಿದ್ದು. ಪೃಥಕ್ ವಕ್ಷೆ ನತಾನಿ ಅಹಂ, ನಾನು ಹೇಳುವುದಿಲ್ಲ ಅಂತ ಅಲ್ಲಿ ಬಂದಿರುವ ವಿಷಯ. ಗರುಡ ಪುರಾಣದ ಒಂದು ಶ್ಲೋಕದಲ್ಲಿ ಸ್ವಯಂ ಭಗವಂತನೇ ಹೇಳಿದಂಥ ಮಾತು. ಇದು ನಾನು ಈಗಾಗಲೇ ಹೇಳಿದಂತೆ ಯಾದವಾರ್ಯರು ಮತ್ತು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು ಇವರೆಲ್ಲ ತೋರಿಸಿಕೊಟ್ಟಂಥ ವ್ಯಾಖ್ಯಾನ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಹೀಗಿದೆ: ಧರ್ಮಾರ್ಥ ಕಾಮ ಮೋಕ್ಷಾಣಂ ಪ್ರತಿಪಾದಿತಾನಾಂ. ಮೂಲ ಶ್ಲೋಕದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಹೇಳಿದರೆ ಅನ್ನುವ ಶಬ್ದ ಇಲ್ಲ, ಅದನ್ನು ಗಮನಿಸಬೇಕು. ಅದಕ್ಕೆ ಹೇಳಿದರೆ ಪ್ರತಿಪಾದಿತಾನಾಂ ಅಂತ ಶಬ್ದ ಅಲ್ಲಿ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ಅವರು. ಹೃದಯ ಈಶಸ್ಯ ಅವರೋಧ ಇತಿ ಯತ್ ತದೇವ ಮುಖ್ಯಂ ಪದಂ. ಪದ ಅಂದರೆ ಫಲ ಅಂತ ಅರ್ಥ.
ಪದ್ಯತೆ ಇತಿ ಪದಂ ಅಂತ ಭಾಗವತ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಅದನ್ನು ವಿಸ್ತರಿಸಿದ್ದಾರೆ. ಪದ್ಯತೆ ಪ್ರಾಪ್ಯತೆ ಇತಿ ಪದಂ ಫಲಂ ಅಂತ. ನತು ಏತದತಿರಿಕ್ತಂ ಫಲಂ, ಇದು ಪ್ರಬೋಧನೆ ವ್ಯಾಖ್ಯಾನ. ಭಗವಂತನನ್ನು ಹೃದಯದಲ್ಲಿ ಧರಿಸುವುದಕ್ಕಿಂತ ಬೇರೆ ಫಲ ಏನು ಇದರಿಂದ ನಮಗಿಲ್ಲ. ಮತ್ತೆ ಈ ಫಲ ಅನ್ನೋದು ತತ್ಫಲಂ ನಿವೃತ್ತ ಧರ್ಮಾದಿ ಪ್ರತಿಪಾದಕೇನ ಏತತ್ ಪುರಾಣ ಶ್ರವಣ ಮಾತ್ರೇಣ ಭವತೆ. ಆ ಭಗವಂತನನ್ನು ಹೃದಯದಲ್ಲಿ ನಾವು ಧರಿಸುವುದು ಅನ್ನೋ ಫಲ ಅದು ನಿವೃತ್ತ ಧರ್ಮವನ್ನು ಪ್ರತಿಪಾದನೆ ಮಾಡುವ, ನಿಷ್ಕಾಮ ಕರ್ಮವನ್ನು ಪ್ರತಿಪಾದನೆ ಮಾಡುವ ಭಾಗವತದ ಶ್ರವಣ ಮಾಡಿದಿಂದಲೇ ಆ ಫಲ ನಮಗೆ ಸಿಗ್ತದೆ. ಅತಃ ತಾನು ಧರ್ಮಾದೀನ್ ಪೃಥಕ್ ನಿವೃತ್ತ ಧರ್ಮಾದಿವತ್ ವಿಸ್ತರೇಣ ನ ವಕ್ಷ್ಯೆ. ಯಾದವಾರ್ಯರ ವ್ಯಾಖ್ಯಾನ. ಧರ್ಮ ಬೇರೆ ಧರ್ಮ ಅಂದರೆ ಪ್ರವೃತ್ತ ಧರ್ಮ, ಸಕಾಮ ಕರ್ಮ ಇತ್ಯಾದಿಗಳನ್ನು ಭಾಗವತ ಮಹಾಭಾರತದಲ್ಲಿ ವರ್ಣನೆ ಮಾಡಿರ್ತಾರೆ. ಅರ್ಥವನ್ನು ವರ್ಣನೆ ಮಾಡಿರ್ತಾರೆ, ಕಾಮವನ್ನು ವರ್ಣನೆ ಮಾಡಿರ್ತಾರೆ. ಆ ಧರ್ಮಾದಿಗಳನ್ನು, ಸಕಾಮ ಕರ್ಮ, ಅರ್ಥ ಮತ್ತು ಕಾಮಗಳನ್ನು ನಾವು ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಅಂತ ಅರ್ಥ ಅಲ್ಲ, ವಿಸ್ತಾರವಾಗಿ ಹೇಳೋದಿಲ್ಲ. ನಿವೃತ್ತ ಧರ್ಮವನ್ನು, ನಿಷ್ಕಾಮ ಕರ್ಮವನ್ನು ಹೇಗೆ ವಿಸ್ತಾರವಾಗಿ ಹೇಳ್ತೇವೆ, ಹಾಗೆ ಈ ಸಕಾಮ ಕರ್ಮ ಮತ್ತು ಅರ್ಥಕಾಮಗಳನ್ನು ನಾವು ಹೆಚ್ಚು ವಿಸ್ತಾರವಾಗಿ ಹೇಳುವುದಿಲ್ಲ. ಪೃಥಕ್ ಅಂದರೆ ವಿಸ್ತಾರವಾಗಿ ಅಂತ ಅರ್ಥ. ನವಕ್ಷೇ ಇತಿ ಪುರಾಣಕರ್ತರೇವ ವಾಕ್ಯಂ. ಪುರಾಣ ರಚನೆ ಮಾಡಿದಂಥ ವೇದವ್ಯಾಸರ ಮಾತೇ ಇದು ಅಲ್ಲಿ ಗರುಡ ಪುರಾಣದಲ್ಲಿ. ಇದು ಯಾದವಾರ್ಯರು ಮಾಡಿದ ವ್ಯಾಖ್ಯಾನ. ಸಾಮಾನ್ಯವಾಗಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅದನ್ನು ಅನುಸರಿಸಿ ವ್ಯಾಖ್ಯಾನ ಮಾಡಿರ್ತಾರೆ. ಉಳಿದ ಅನುವಾದಕರು ಕೂಡ ಯಾದವಾರ್ಯರ ಅನುವಾದವನ್ನೇ ನೋಡಿರ್ತಾರೆ. ಆದ್ದರಿಂದ ಈ ಭಾಗವತ ತಾತ್ಪರ್ಯದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅತಃ ಏತತ್ ಫಲಕಂ ಧರ್ಮಾಧಿಕಮತ್ರ ಪ್ರತಿಪಾದ್ಯತೆ ಪೃಥಕ್ ಈಶಸ್ಯ ಮನಸ್ಸಿ ಅವಸ್ಥಿತಿ ಸಾಧನ ಧರ್ಮಾದಿ ಭಿನ್ನಾ ಯೇ ಧರ್ಮಾದಯ ತಾನಹಂ ನವಕ್ಷೇ ಇತ್ಯರ್ಥ. ಆದ್ದರಿಂದ ಇಲ್ಲಿ ಈ ಭಾಗವತ ಗ್ರಂಥದಲ್ಲಿ ನಾವೇನನ್ನು ವರ್ಣನೆ ಮಾಡ್ತೀವಿ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ವರ್ಣನೆ ಮಾಡ್ತೀವಿ. ಯಾಕೆಂದರೆ ಯಾವುದನ್ನು ನಾವು ಆಚರಿಸಿದರೆ ಭಗವಂತ ಹೃದಯದಲ್ಲಿ ನೆಲೆ ನಿಲ್ತಾನೋ ಅದನ್ನು ವರ್ಣನೆ ಮಾಡ್ತೀವಿ. ಧರ್ಮಾದಿ ಎಲ್ಲವನ್ನೂ ವರ್ಣನೆ ಮಾಡ್ತೀವಿ. ನಿವೃತ್ತ ಧರ್ಮವನ್ನು ಮಾತ್ರ ವರ್ಣನೆ ಮಾಡ್ತೀವಿ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ವ್ಯಾಖ್ಯಾನ ಮಾಡ್ತೀವಿ ನಾವು ಇಲ್ಲಿ ಅಂತ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅವ್ರ ಪ್ರಕಾರನೂ ಇಲ್ಲಿ ಧರ್ಮ ಅಂದರೆ ನಿವೃತ್ತ ಧರ್ಮವೇ. ಅರ್ಥಕಾಮಗಳನ್ನು ವರ್ಣನೆ ಮಾಡ್ತೇವೆ. ಯಾಕೆಂದರೆ ಇದೆಲ್ಲವೂ ಕೂಡ ಭಗವಂತನ ಅವರೋಧಕ್ಕೆ, ಭಗವಂತ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲುವುದಕ್ಕೆ ಕಾರಣ ಇದು. ಆದ್ದರಿಂದ ಬೇರೆ ಯಾವುದನ್ನು ವರ್ಣನೆ ಮಾಡುವುದಿಲ್ಲ. ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಸಾಧನ ಅಲ್ಲದೇ ಇರುವಂತಹ ಧರ್ಮ, ಅರ್ಥ, ಕಾಮ ಇತ್ಯಾದಿ ಯಾವುದನ್ನು ನಾವಿಲ್ಲಿ ವರ್ಣನೆ ಮಾಡೋದಿಲ್ಲ. ಜಗತ್ತಿನಲ್ಲಿ ಅಂಥದ್ದು ಇದೆ. ಸಕಾಮ ಕರ್ಮ ಮತ್ತು ಸುಖದ ಆಸೆಯಿಂದ ಮಾಡುವ ಕಾಮ ಪ್ರವೃತ್ತಿಗಳು, ಸುಖದ ಆಸೆಯಿಂದ ಮಾಡುವ ಅರ್ಥ ಸಂಪಾದನೆ, ಉದ್ಯೋಗ, ವ್ಯವಹಾರ ಮೊದಲಾದೆಲ್ಲವೂ ಕೂಡ ಭಗವಂತನನ್ನು ನೆಲೆ ನಿಲ್ಲಿಸಲಿಕ್ಕೆ ಯಾವುದೇ ರೀತಿಯಿಂದಲೂ ಉಪಯುಕ್ತ ಏನಲ್ಲ, ಸಹಾಯಕ ಅಲ್ಲ ಅದು. ಆದ್ದರಿಂದ ಅವುಗಳನ್ನು ವರ್ಣನೆ ಮಾಡೋದಿಲ್ಲ. ಆದರೆ ನಾವು ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಬೇಕಾದಂತಹ ಅರ್ಥ, ಕಾಮ, ನಿವೃತ್ತ ಧರ್ಮ ಅದನ್ನು ವರ್ಣನೆ ಮಾಡಿಯೇ ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಕಿಂವಾ ಪರೈಹಿ ಅಂತಿದೆ, ಬೇರೆ ಮಾತಿನಿಂದ ಏನು ಉಪಯೋಗ ಅಂತ. ಆ ಬೇರೆ ಅಂದರೆ ಏನು? ಹಾಗಾದರೆ ಈಶ್ವರನನ್ನು, ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಉಪಯುಕ್ತ ಅಲ್ಲದೇ ಇರುವ ಧರ್ಮಾದಿಗಳನ್ನು ನಾವು ಹೇಳೋದಿಲ್ಲ. ಕಿಂವಾ ಪ್ರಯೋಜನಂ ನ ಕಿಮಪಿ ಪ್ರಯೋಜನಂ, ಯಾವುದೇ ಪ್ರಯೋಜನ ಇಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಈ ವ್ಯಾಖ್ಯಾನಗಳಲ್ಲಿ, ನಾವೀಗ ನೋಡಿದ ವ್ಯಾಖ್ಯಾನಗಳಲ್ಲಿ ಪದಂ ಅಂದರೆ ಫಲ ಅಂತ ಅರ್ಥ. ಇದರ ಹೊರತಾಗಿ ಗೋವಿಂದಾಚಾರ್ಯರು ಒಂದು ಬೇರೆ ಅರ್ಥ ಹೇಳಿದ್ದಾರೆ, ಅದೂ ಚೆನ್ನಾಗಿದೆ. ಪದ ಅಂದರೆ ಫಲ ಅಂತ ಅರ್ಥ ಅಲ್ಲ, ಪ್ರಯೋಜನ ಅಂತ ಅರ್ಥ ಅಲ್ಲ. ಪದ ಅಂದರೆ ಸೋರ್ಸ್, ಮೂಲ ಕಾರಣ ಅಂತ ಅರ್ಥ. ಧರ್ಮಾರ್ಥ ಕಾಮ ಮೋಕ್ಷಾಣ ಮಿದಮೇವ ಪದಂ ಯತಃ. ಭಗವಂತ ಅಥವಾ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಧರಿಸುವುದು ಇದೊಂದು ಸಾಧ್ಯ ಆಗಿಬಿಟ್ರೆ
ಈ ಒಂದು ಮೂಲದಿಂದ, ಈ ಒಂದು ಸೋರ್ಸಿನಿಂದ ನಮಗೆ ಧರ್ಮ ಸಾಧನೆಯೂ ಆಗ್ತದೆ, ಅರ್ಥ ಸಾಧನೆ, ಕಾಮ ಸಾಧನೆ, ಮೋಕ್ಷ ಸಾಧನೆ ಎಲ್ಲವೂ ಕೂಡ ಹಾಗೇ ಆಗ್ತದೆ. ಆದ್ದರಿಂದ ಪದ ಅಂದರೆ ಸೋರ್ಸ್, ಕಾರಣ ಅಂತ ಅರ್ಥ. ಇದು ನಮ್ಮ ಕೋಶಗಳಲ್ಲಿಯೂ ಕೂಡ ಈಗ ಉಪಲಬ್ಧ ಇರುವ ಅರ್ಥ, ಹೆಚ್ಚು ಬಳಕೆಯಲ್ಲಿರುವ ಅರ್ಥ ಈ ಸೋರ್ಸ್ ಅನ್ನುವ ಅರ್ಥವೇ, ಕಾರಣ ಅನ್ನುವ ಅರ್ಥವೇ. ಫಲ ಅನ್ನುವ ಅರ್ಥ ಅದು ಇದು ಹೆಚ್ಚು ಬಳಕೆಯಲ್ಲಿಲ್ಲ. ಆದ್ದರಿಂದ ಈ ಒಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಸರಿ, ಹಾಗಾದರೆ ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದೆ? ಫಲ ಅಂದರೆ ಸೋರ್ಸ್ ಅಂತ ಅರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಈ ನಾಲ್ಕಕ್ಕೆ, ಈ ಪುರುಷಾರ್ಥಗಳ ಸಾಧನೆಗೆ ಭಗವಂತನನ್ನು ಹೃದಯದಲ್ಲಿ ಧರಿಸುವುದೊಂದು ಸೋರ್ಸ್ ಅಂತ ನೀವು ಹೇಳಿದ ಮೇಲೆ ಒಟ್ಟಾರೆ ತಾತ್ಪರ್ಯ ಏನಾಗ್ತದೆ ಆ ಗರುಡ ಪುರಾಣದ ಶ್ಲೋಕದ್ದು? ಅಂದರೆ ಅವರೋಧೋ ಹೃದೀಶಸ್ಯ ಪೃಥಗ್ ಭಕ್ಷ್ಯೇ ನತಾನಹಂ. ಆದ್ದರಿಂದ ಈ ನಾಲ್ಕಕ್ಕೂ ಕೂಡ ಭಗವಂತನನ್ನು ಹೃದಯದಲ್ಲಿ ಧರಿಸುವುದೇ ಸಾಧನ. ಭಗವಂತನ ಒಬ್ಬನನ್ನು ಹೃದಯದಲ್ಲಿ ನಾವು ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಉಳಿದ ನಾಲ್ಕು ಹಾಗೇ ಆಗ್ತದೆ. ಆದ್ದರಿಂದ ಪೃಥಗ್ಭಕ್ಷೇ ನತಾನಹಂ, ಆ ಸಕಾಮ ಕರ್ಮ, ಅರ್ಥ, ಕಾಮ ಇತ್ಯಾದಿಗಳನ್ನ ಹೇಳುವುದೇ ಇಲ್ಲ. ಭಗವಂತನನ್ನು ಹೃದಯದಲ್ಲಿ ನಿಲ್ಲಿಸ್ಲಿಕ್ಕೆ ಏನು ಸಾಧನ ಅದೊಂದನ್ನು ಹೇಳ್ತೇನೆ ಅಂತಾರೆ ಗರುಡರು ಅಂತ ವ್ಯಾಸರು ಆ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಭಗವಂತನನ್ನು ಹೃದಯದಲ್ಲಿ ನೆಲೆ ನಿಲ್ಲಿಸ್ಕೊಳ್ಳಿಕ್ಕೆ ಏನು ಸಾಧನ ನಮ್ಗೆ ಗೊತ್ತಿದೆ, ನಿಷ್ಕಾಮ ಕರ್ಮವೇ ಅಂತ. ನಿಷ್ಕಾಮ ಕರ್ಮ, ನಿವೃತ್ತ ಧರ್ಮವನ್ನೇ ನಾವು ಬೋಧನೆ ಮಾಡ್ತೇವೆ. ಅದನ್ನೇ ಬೋಧನೆ ಮಾಡಿದಾಗ ಭಗವಂತ ಹೃದಯದಲ್ಲಿ ನೆಲೆ ನಿಲ್ತಾನೆ. ಅದರ ಫಲವಾಗಿ ಮತ್ತೆ ಅರ್ಥ, ಕಾಮಗಳು ನಮಗೆ ಪ್ರಾಪ್ತ ಆಗೇ ಆಗ್ತವೆ. ಅದರಿಂದ ಪದ ಅಂದರೆ ಸ್ಥಾನ ಅಂತ ಅರ್ಥ, ಒಂದು ಸೋರ್ಸ್, ಕಾರಣ ಅಂತ ಅರ್ಥ ಇದು ಹೆಚ್ಚು ಪ್ರಸಿದ್ಧವಾಗಿದೆ. ಈ ಒಂದು ಅರ್ಥನೂ ಕೂಡ ಚೆನ್ನಾಗಿದೆ. ಆದ್ದರಿಂದ ನಮ್ಮ ಗುರಿ ಭಗವಂತನನ್ನು ಹೃದಯದಲ್ಲಿ ನೆಲೆ ನಿಲ್ಲಿಸ್ಕೊಳ್ಳೋದು. ಹಾಗೆ ನೆಲೆ ನಿಲ್ಲಿಸ್ಕೊಂಡ್ರೆ ಆ ನೆಲೆ ನಿಲ್ಲಿಸುವಿಕೆ ಅಂತನ್ನುವುದು ಉಳಿದ ಪುರುಷಾರ್ಥಗಳಿಗೆ ಕಾರಣ. ಅಂದಮೇಲೆ ಅವನನ್ನು ನೆಲೆ ನಿಲ್ಲಿಸ್ಕೊಳ್ಳುವುದು ಹೇಗೆ ಅನ್ನೋದನ್ನೇ ಬೋಧನೆ ಮಾಡೋಣ. ಅದಕ್ಕೆ ನಿವೃತ್ತ ಧರ್ಮ ಸಾಕು. ಪ್ರವೃತ್ತ ಧರ್ಮ, ಅರ್ಥ, ಕಾಮಗಳ ವರ್ಣನೆ ಬೇಕಾಗಿಲ್ಲ. ಪೃಥಕ್ ಭಕ್ಷ್ಯೇ ನತಾನಹಂ, ಅವುಗಳನ್ನು ನಾನು ಹೇಳುವುದಿಲ್ಲ ಅಂತ ತಾತ್ಪರ್ಯ. ಇಲ್ಲಿ ನನಗೆ ಭಾರತದ ಸ್ವರ್ಗಾರೋಹಣ ಪರ್ವದಲ್ಲಿ ವ್ಯಾಸರೇ ಹೇಳಿದಂಥ ಮತ್ತೊಂದು ಮಾತು ನೆನಪಿಗೆ ಬರ್ತದೆ. ಊರ್ಧ್ವಬಾಹು ವಿರೌಮ್ಯೇಷಃ ನಶ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನಿಷೇವ್ಯತೆ ಅಂತ. ನಾನು ಬಾಹುವಾಗಿ ಕೈಗಳನ್ನು ಎರಡನ್ನು ಮೇಲೆತ್ತಿ ವಿರೌಮಿ ಜೋರಾಗಿ ಕಿರಿಚಿ ಹೇಳ್ತಾ ಇದ್ದೇನೆ. ಏನಂತ? ಧರ್ಮಾದ ಅರ್ಥಶ್ಚ ಕಾಮಶ್ಚ, ಧರ್ಮವೊಂದನ್ನು ಆಚರಣೆ ಮಾಡಿ, ಅದರಿಂದ ಅರ್ಥಪ್ರಾಪ್ತಿನೂ ಆಗ್ತದೆ, ಕಾಮ ಪ್ರಾಪ್ತಿನೂ ಆಗ್ತದೆ. ಸ ಕಿಮರ್ಥಂ ನಿಷೇವ್ಯತೆ, ಆದರೆ ಆ ಧರ್ಮವನ್ನು ನೀವು ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಸ ಕಿಮರ್ಥಂ ನಿಷೇವ್ಯತೆ ಅಲ್ಲ, ಸ ಕಿಮರ್ಥಂ ನ ಸೇವ್ಯತೆ. ಧರ್ಮ ಒಂದರಿಂದ ಇಷ್ಟೆಲ್ಲ ಸಾಧ್ಯ ಆಗ್ತಿರುವಾಗ ಧರ್ಮದ ಬೆನ್ನು ಹತ್ತಿರಿ ನೀವು, ಅದನ್ನೇ ಆಚರಣೆ ಮಾಡಿ. ಅದನ್ನು ನೀವು ಯಾಕೆ ಆಚರಣೆ ಮಾಡ್ತಿಲ್ಲ? ಧರ್ಮ ಅಂದರೆ ನಿವೃತ್ತ ಧರ್ಮ. ನಿವೃತ್ತ ಧರ್ಮ ಒಂದನ್ನು ಆಚರಣೆ ಮಾಡಿದರೆ ಎಲ್ಲ ಉಳಿದ ಅರ್ಥ ಕಾಮಗಳೆಲ್ಲವೂ ಸಿಕ್ಕೇ ಸಿಗ್ತವೆ. ಧರ್ಮೇ ಮತಿರ್ಭವತು ವಸ್ ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅಂತ ಇನ್ನೊಂದು ಕಡೆ ಆದಿಪರ್ವದಲ್ಲಿ ಹೇಳ್ತಾರೆ. ನಾನು ಮೊದಲು ಹೇಳಿದ ಶ್ಲೋಕ ಸ್ವರ್ಗಾರೋಹಣ ಪರ್ವದ್ದು, ಈಗ ಹೇಳ್ತಿರುವುದು ಆದಿಪರ್ವದ್ದು. ಪರಲೋಕಕ್ಕೆ ಹೊರಟವನಿಗೆ, ಸಾವಿನ ಹಾದಿಯಲ್ಲಿ ಇದ್ದ ಈ ಸಾಧಕನಿಗೆ ಧರ್ಮದಲ್ಲೇ ಒಂದು ದೃಢವಾದ ಆಸಕ್ತಿ ಇರಬೇಕು, ನಿಷ್ಕಾಮ ಕರ್ಮದಲ್ಲೇ ಆಸಕ್ತಿ ಇರಬೇಕು. ಪರಲೋಕಕ್ಕೆ ಹೊರಟ ಜೀವನಿಗೆ ಅವನೇ ಬಂಧು, ಇನ್ಯಾವ ತಂದೆ ತಾಯಿ ಇತ್ಯಾದಿಗಳು ಯಾರೂ ಕೂಡ ಬಂಧುಗಳು ಅಲ್ಲೇ ಅಲ್ಲ, ಅವರೇ ಮುಖ್ಯ ಅಂತ ಅದರ ತಾತ್ಪರ್ಯ ಆಗಿದೆ. ಇಷ್ಟು ಹೇಳಿದ್ರು ನಾನು ಇಷ್ಟು ಸೂಕ್ಷ್ಮವಾಗಿ ಹೇಳಿದ್ರು, ಇಷ್ಟು ಒತ್ತಿ ಹೇಳಿದ್ರು ಯಾರೂ ಕೇಳ್ತಾ ಇಲ್ವಲ್ಲ ಅಂತ ಅಲ್ಲಿ ವೇದವ್ಯಾಸರು ಹೇಳಿದ್ದಿದೆ. ಆದ್ದರಿಂದ ನಿಷ್ಕಾಮ ಕರ್ಮದಿಂದ ಅರ್ಥಕಾಮಗಳೆಲ್ಲ ಪ್ರಾಪ್ತ ಆಗೇ ಆಗ್ತವೆ. ಯಾಕೆಂದರೆ ನಿಷ್ಕಾಮ ಕರ್ಮ ಮಾಡಿದಾಗ ಭಗವಂತ ಹೃದಯದಲ್ಲಿ ನಿಲ್ತಾನೆ. ಹೀಗೆ ಏಕಮೇವ ಪದಂ, ಭಗವಂತನನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುವುದು ಅನ್ನೋದು ಒಂದು ಪದ ಅಂದರೆ ಸಾಧನ, ಫಲ ಅಲ್ಲ. ಈಗ ಈ ಅರ್ಥದಲ್ಲಿ ಅದು ಸಾಧನ. ಯಾವುದಕ್ಕೆ ಸಾಧನ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲದಕ್ಕೂ ಕೂಡ ಅದೇ ಸಾಧನ. ಒಂದು ಸ್ವಲ್ಪ ನಾವು ಧರ್ಮಾಚರಣೆ ಮಾಡಿದರೆ ಭಗವಂತ ಸಂತೋಷದಿಂದ ಬಂದು ನಮ್ಮ ಹೃದಯದಲ್ಲಿ ನಿಲ್ತಾನೆ. ಅದರಿಂದ ಹೆಚ್ಚಿನ ಧರ್ಮವನ್ನು ಮಾಡಲಿಕ್ಕೆ ಸಾಧನೆ ಆಗ್ತದೆ. ಭಗವಂತನ ಅನುಗ್ರಹ ಇಲ್ಲದೇನೆ ನಮಗೆ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸ್ವಲ್ಪ
ಧರ್ಮದಲ್ಲಿ ಆಸಕ್ತಿಯನ್ನು ತೋರಿಸಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಬಂದು ನಿಲ್ತಾನೆ. ಹಾಗ ಅವನು ನಿಂತಿದ್ದಾದರೆ ಮುಂದೆ ಹೆಚ್ಚಿನ ಧರ್ಮಾಚರಣೆಯನ್ನು ಮತ್ತು ಧರ್ಮಕ್ಕೆ ಅವಿರುದ್ಧವಾದ ಕಾಮ ಮತ್ತು ಅರ್ಥಗಳನ್ನು ಸೇವನೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಇನ್ನೊಂದು ಅರ್ಥ. ಹೀಗೆ ಮೊದಲ ಅರ್ಥದಲ್ಲಿ ಪದ ಅಂದರೆ ಫಲ ಅಂತ ಅರ್ಥ, ಎರಡನೇ ಅರ್ಥದಲ್ಲಿ ಪದ ಅಂದರೆ ಸ್ಥಾನ, ಕಾರಣ ಅಂತ ಅರ್ಥ, ಸೋರ್ಸ್ ಅಂತ ಅರ್ಥ. ಹೀಗೆ ಎರಡೂ ಅರ್ಥಗಳನ್ನು ನಾವು ನೋಡಬೇಕು. ಇದಿಷ್ಟು ಆ ಶ್ಲೋಕದ ಅರ್ಥ ಆಯಿತು. ಇನ್ನು ಅಲ್ಲಿ ಸದ್ಯ ಅಂತಿದೆ. ಸದ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಆಪೇಕ್ಷಿಕ. ಸದ್ಯ ನಾನು ಕೂಡಲೇ ಬರ್ತೀನಿ ಅಂತ ಕೆಲವು ಸರಿ ಹೇಳ್ತಿರ್ತೇವೆ. ಕೂಡಲೇ ಬರ್ತೀನಿ ಅಂದರೆ ಈಗಲೇ ಬರ್ತೀನಿ, ಇನ್ನೊಂದು ಗಂಟೆ ಬಿಟ್ಟು ಬಂದೇನೋ, ನಾಳೆ ಬಂದೇನೋ, ಎಲ್ಲವೂ ಕೂಡಲೇ, ಅದೆಲ್ಲ ಸಾಪೇಕ್ಷ, ಅದು ರಿಲೇಟಿವ್ ಅದು. ಅದಕ್ಕಾಗಿ ತತ್ಕ್ಷಣಾತ್ ಅಂತ ಮತ್ತೆ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಶ್ಲೋಕದಲ್ಲಿ ಸದ್ಯೋ ಹೃದಯವರುದ್ಧತೆ ಶುಶ್ರುಭಿ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್, ಭಗವಂತ ಹೃದಯದಲ್ಲಿ ನೆಲೆ ನಿಲ್ತಾನೆ. ಹೇಗೆ ಅಂದರೆ ಸದ್ಯ ಕೂಡಲೇ, ಮತ್ತೆ ತತ್ಕ್ಷಣಾತ್ ಅದೇ ಕ್ಷಣದಲ್ಲಿ ಅಂತ ಎರಡೂ ಹೇಳಿದ್ದಾರೆ. ಅದು ಹೇಗೆ ಹಾಗಾದರೆ? ಕೂಡಲೇ ನೆಲೆ ನಿಲ್ತಾನೆ ಅಂದರೆ ಏನರ್ಥ, ಅಥವಾ ತತ್ಕ್ಷಣ ನೆಲೆ ನಿಲ್ತಾನೆ ಅಂದರೆ ಏನರ್ಥ? ಅದೆರಡಕ್ಕೂ ತಾತ್ಪರ್ಯ ಬೇಕಲ್ಲ. ಅಂದರೆ ಈ ಅಧಿಕಾರಿಗಳು ಎರಡು ಥರದವರು. ಅಸಂಪೂರ್ಣಾಧಿಕಾರಿಗಳು, ಇನ್ನೂ ಆ ವೈರಾಗ್ಯ ಇತ್ಯಾದಿಗಳನ್ನು ಗಳಿಸದೇ ಇದ್ದವರು. ಮೊದಲ ಶ್ಲೋಕದಲ್ಲಿ ನಾವು ವಿಷ್ಣು ತೀರ್ಥರು ಹೇಳಿದ ಅಧಿಕಾರಿಗಳನ್ನು ನೋಡಿದ್ದೇವೆ. ಪರನಿಂದಾವರ್ಜನ, ಆತ್ಮ ಪ್ರಶಂಸಾವರ್ಜನ, ಇದನ್ನು ಮಾಡಿರಬೇಕು, ಮತ್ತು ಒಂದಿಷ್ಟು ವೈರಾಗ್ಯ ಬಂದಿರಬೇಕು. ಇಷ್ಟೆಲ್ಲ ಇದ್ದು ಗ್ರಂಥದ ಅಧ್ಯಯನಕ್ಕೆ ತೊಡಗಿದರೆ ಅವನು ಪೂರ್ಣಾಧಿಕಾರಿ. ಅದಿಲ್ಲದೆ ಹೋದರೆ ಅಸಂಪೂರ್ಣಾಧಿಕಾರಿಗಳಾದಂಥ ನಮಗೆ ಅವನು ಕೂಡಲೇ ಸಿಗೋದಿಲ್ಲ, ತತ್ಕ್ಷಣಾತ್ ಸಿಗೋದಿಲ್ಲ. ಭಗವಂತ ವಿಳಂಬನೆ ಆದೀತು. ಅವರಿಗೆ ಸದ್ಯ ಸಿಗ್ತಾನೆ ಅಂದರೆ ಸಾಪೇಕ್ಷವಾಗಿ. ಕೂಡಲೇ ಅಂದರೆ ನಾಳೆ ಸಿಗ್ಬೋದು, ಇನ್ನೊಂದು ವರ್ಷ ಸಿಗ್ಬೋದು, ಜನ್ಮಾಂತರದಲ್ಲಿ ಸಿಗ್ಬೋದು, ಅದೆಲ್ಲವೂ ಸದ್ಯನೇ. ಆದರೆ ಯಾರು ಸಂಪೂರ್ಣಾಧಿಕಾರಿಗಳಿದ್ದಾರೆ ಅವರಿಗೆ ತತ್ಕ್ಷಣಾತ್ ಕೂಡಲೇ ಸಿಗ್ತಾನೆ. ಸಾಧನೆಯನ್ನು ಈ ಹಿಂದಿನ ಜನ್ಮದಲ್ಲಿ ಸಾಧನೆಯನ್ನೆಲ್ಲ ಬೇಕಾಷ್ಟು ಮಾಡಿದವರು ಯಾರಿದ್ದಾರೆ ಸಂಪೂರ್ಣಾಧಿಕಾರಿಗಳು, ಅವರಿಗೆ ತತ್ಕ್ಷಣಾತ್ ಅವರುದ್ಧತೆ. ಹೀಗೆ ತತ್ಕ್ಷಣಾತ್ ಅಂತನ್ನುವುದು ಪೂರ್ಣಾಧಿಕಾರಿಗಳನ್ನು ಉದ್ದೇಶಿಸಿ, ಸದ್ಯ ಅಂತನ್ನುವುದು ಅಸಂಪೂರ್ಣ ಅಧಿಕಾರಿಗಳನ್ನು ಉದ್ದೇಶಿಸಿ ಅವರಿಗೆ ವಿಳಂಬ ಆಗಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಇದಕ್ಕೆ ಯಾರು ಅಧಿಕಾರಿಗಳು ಅಂತ ನೋಡಿದ್ವಿ ನಾವು. ನಿರ್ಮತ್ಸರರಾದಂಥ ಸಜ್ಜನರೇ ಅದಕ್ಕೆ ಅಧಿಕಾರಿಗಳು ಅಂತ ಬಂತು. ಮತ್ತು ಅದರ ಫಲ ಏನು? ಭಗವಂತನನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಳುವುದು. ಪ್ರತಿಪಾದ್ಯ ವಸ್ತು ಯಾರಂದರೆ ಭಗವಂತ. ಇದನ್ನೆಲ್ಲ ನೋಡಿದ್ವಿ. ಇಷ್ಟನ್ನೆಲ್ಲ ಅಧಿಕಾರಿ, ಪ್ರಯೋಜನ, ವಿಷಯ ಇದನ್ನೆಲ್ಲ ನೋಡಿ ಗ್ರಂಥದಲ್ಲಿ ಅಧ್ಯಯನಕ್ಕೆ ತೊಡಗಿದರೆ ಅದರಿಂದ ಮಹಾಫಲ ಇದೆ ಅಂತ ವಾಮನ ಪುರಾಣದಲ್ಲಿ ಅದನ್ನು ಹೇಳ್ತಾರೆ. ಅಧಿಕಾರಂ ಫಲಂ ಚೈವ ಪ್ರತಿಪಾದ್ಯಂ ಚ ವಸ್ತುಯತ್ ಸ್ಮೃತ್ವ ಪ್ರಾರಭತೋ ಗ್ರಂಥಂ ಕರೋತೀಶೋ ಮಹತ್ಫಲಂ ಅಂತ. ಯಾರಿಗೆ ಅಧಿಕಾರ ಇದೆ ಅಂತ ಮೊದಲು ತಿಳ್ಕೋಬೇಕು. ಫಲಂ, ಅದರ ಫಲ ಏನು ಅಂತ ತಿಳ್ಕೋಬೇಕು. ಮತ್ತು ಪ್ರತಿಪಾದ್ಯವಾದ ವಸ್ತು ಅದ್ಯಾವ, ದೇವವೋ ಮನುಷ್ಯನೋ ಏನು ಅಂತ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಇಷ್ಟನ್ನೆಲ್ಲ ಸ್ಮೃತ್ವ, ಸ್ಮರಣೆ ಮಾಡಿ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಗ್ರಂಥವನ್ನು ರಚಿಸಲಿಕ್ಕೆ ತೊಡಗಿದರೆ ಅಥವಾ ಗ್ರಂಥದ ಅಧ್ಯಯನಕ್ಕೆ ತೊಡಗಿದರೆ ಆವಾಗ ಭಗವಂತ ಅದಕ್ಕೆ ಮಹಾಫಲ ಕೊಡ್ತಾನೆ ಅಂತ ಅಲ್ಲಿ ಬಂದಿದೆ. ಅದಕ್ಕಾಗಿ ಇದೆಲ್ಲವನ್ನು ಕೂಡ ನಾವೀಗ ನೋಡಿದ್ದಾಯ್ತು. ನಾವು ಭಾಗವತದ ಎಲ್ಲ ವ್ಯಾಖ್ಯಾನಗಳನ್ನು ನೋಡುವಾಗ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತಲೂ ನೋಡ್ತಾ ಇದ್ದೇವೆ. ನಾವು ತಪ್ಪದೇ ಮಾಡಬೇಕಾದ ಒಂದು ಕೆಲಸ ಅಂದರೆ ಭಾಗವತದ ಸಾರೋದ್ಧಾರ ಮಾಡಿ ಅದಕ್ಕೆ ವ್ಯಾಖ್ಯಾನ ಮಾಡಿರುವಂಥ ವಿಷ್ಣು ತೀರ್ಥರ ವ್ಯಾಖ್ಯಾನಗಳನ್ನು ಕೂಡ ನಾವು ನೋಡಬೇಕು. ಈ ಸದ್ಯ ನಾವು ಧರ್ಮ ಪ್ರೋಜಿತ ಕೈತಭ ಅಂತ ನೋಡ್ತಾ ಇದ್ದೀವಿ. ಇದು 50ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ. ಈ ಶ್ಲೋಕಕ್ಕೆ ವಿಷ್ಣು ತೀರ್ಥರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅವ್ರದ್ದೊಂದು ಮಾತುಗಳನ್ನು ನೋಡ್ಬೇಕು ನಾವು. ಧರ್ಮ ಪ್ರೋಜಿತ ಕೈತವ ಅಂತ ಬಂದಿದೆಯಲ್ಲ, ವಿಷ್ಣು ತೀರ್ಥರ ಮಾತುಗಳು ಅಂದರೆ ಚಾಟಿಯಿಂದ ನಮ್ಮನ್ನು ಹೊಡೆದಂತೆ ಇರ್ತದೆ.
ಪ್ರೋಜ್ಜಿತಂ ಕೈತವಂ ಯಸ್ಮಾತ್ ಸಹ ಪ್ರೋಜ್ಜಿತ ಕೈತವ ಕಾಪಟ್ಯರಹಿತ, ಕಪಟರಹಿತವಾದ ಧರ್ಮವನ್ನು ನಾವು ಆಚರಣೆ ಮಾಡಬೇಕಂತೆ. ಅದು ಹೇಗೆ ಕಪಟರಹಿತವಾದ ಧರ್ಮವನ್ನು ಆಚರಣೆ ಮಾಡಬೇಕು? ನಿಷ್ಕಾಮ ಕರ್ಮ. ವಾಚಾವದತಿ ಮೋಕ್ಷಶಾಸ್ತ್ರಮಿದಮಹಂ ವಕ್ಷ್ಯೇ ಇತಿ ಮನಸಾತು ದ್ರವ್ಯಾದಿ ಫಲ ಮುದ್ದಿಶತಿ ಇದಮೇವ ಹಿ ಕೈತವಂ ಅಂತ ಒಂದು ಮಾತು ಹೇಳ್ತಾರೆ. ನಮ್ಮಂಥ ಪಂಡಿತರು ಹೇಳ್ತಾರಂತೆ ಏನೋ ಮಾತಿನಿಂದ, ಬನ್ನಿ ನಾನು ಮೋಕ್ಷಶಾಸ್ತ್ರವನ್ನು ನಿಮಗೆಲ್ಲ ಉಪದೇಶ ಮಾಡ್ತೀನಿ ಅಂತ ಜನರಿಗೆ ಹೇಳ್ತಾನಂತೆ. ಜನ ಆವಾಗ ನಮ್ಮ ಆಚಾರ್ಯ ಏನೋ ಹೇಳೋರಿದ್ದಾರೆ ಅಂತ ಆಕೃಷ್ಟರಾಗಿ ಆ ಕಡೆ ಹೋಗ್ತಾರೆ. ಆದರೆ ಅವನು ಮಾತ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಿರ್ತಾನೆ, ತನ್ನ ಬಳಿಗೆ ಯಾರು ಶಿಷ್ಯರು ಬರ್ತಿರ್ತಾರೆ ಅವರಿಂದ ದ್ರವ್ಯಾದಿ ಫಲ ಮುದ್ದಿಶತಿ, ನಾನಾ ಥರದ ಧನ ಇತ್ಯಾದಿ ವಸ್ತುಗಳು, ಅವರಿಂದ ನಾನಾ ಥರದ ಸೇವೆ ಸರ್ವಿಸ್ ಇತ್ಯಾದಿಗಳನ್ನು ಮನಸ್ಸಿನಲ್ಲಿ ಉದ್ದೇಶ ಇಟ್ಕೊಂಡಿರ್ತಾನೆ. ಸ್ಥಾನ ಮಾನ ಧನ ಅಂತೂ ಅನುಚಿತವಾದದ್ದನ್ನೆಲ್ಲ ಭಾಗವತದಂತಹ ಮಹಾಗ್ರಂಥದ ಪ್ರವಚನದ ಫಲವಾಗಿ ಯಾರಿಂದ ನಾವು ಬಯಸಬಾರ್ದಿತ್ತೋ, ಯಾವುದನ್ನು ಬಯಸಿದರೆ ಆ ಭಾಗವತದ ಪ್ರವಚನ ಅಂತನ್ನೋದು ವ್ಯರ್ಥವಾಗಿ ಹೋಗ್ತದೋ, ಅದರ ಫಲವೇ ಸೋರಿ ಹೋಗ್ತದೋ ಅಂಥದನ್ನೆಲ್ಲ ಬಯಸಿ ಅವನು ಕಪಟವನ್ನು ಆಚರಿಸಿದಂತೆ ಆಗ್ತದೆ. ಆ ಕಪಟ ಇರಬಾರ್ದು ಅಂತದರ ತಾತ್ಪರ್ಯ. ಅದು ಭಾಗವತದ ಆರಂಭದಲ್ಲಿ ಈ ಭಾಗವತದ ಮಹತ್ವದ ಶ್ರವಣ ನಾವು ಮಾಡಿದ್ದೀವಲ್ಲ, ಅಲ್ಲೊಂದು ಕಡೆ ಆ ಮಾತು ಬಂದಿದೆ. ವಿಪ್ರೇರ್ ಭಾಗವತಿ ವಾರ್ತಾ ಕಾರಿತ ಕಣಲೋಭೇನ, ಕಣ ಅಂದರೆ ಪುಡಿಕಾಸು, ಪುಡಿಕಾಸಿನ ಲಾಭಕ್ಕಾಗಿ ನಾವು ಮನೆಗಳಿಗೆ ಹೋಗಿ ಎಲ್ಲ ಭಾಗವತದ ಪ್ರವಚನ ಮಾಡಿ ಅದರ ಸಾರವನ್ನು ನಾವು ಕಳೆದು ಬಿಟ್ಟಿದ್ದೀವಿ ಅಂತ ಅಲ್ಲೊಂದು ಮಾತಿದೆ. ವಿಪ್ರೇರ್ ಭಾಗವತೀ ವಾರ್ತಾ ಗೇಹೆ ಗೇಹೆ ಜನೇ ಜನೆ ಕಾರಿತ ಕಣಲೋಭೇನ ಕಥಾಸಾರ ಸ್ತತೋಗತಃ. ವಿಪ್ರರು ಅಂದರೆ ನಮ್ಮಂಥ ವಿದ್ವಾಂಸರು ಭಾಗವತದ ಕಥೆಯನ್ನು ಗೇಹೆ ಗೇಹೆ ಮನೆಗಳಲ್ಲಿ ನಡೆಸಿಬಿಟ್ಟಿದ್ದೇವೆ. ಜನೇ ಯಾವ ಜನ ಕೇಳ್ತಾರೆ ಅಂದರೆ ಅವರೆಲ್ರಿಗೂ ಅವರ ಅಧಿಕಾರ ಇತ್ಯಾದಿಗಳನ್ನು ಗಮನಿಸದೆ ನಾವು ಅದನ್ನು ಮಾಡೇ ಬಿಟ್ಟಿದ್ದೇವೆ. ಯಾಕೆಂದರೆ ಕಣಲೋಭೇನ, ಪುಡಿಕಾಸಿನ ಲೋಭಕ್ಕಾಗಿ. ಆದ್ದರಿಂದ ಕಥಾಸಾರ ತಥೋಗತಃ, ಆ ಭಾಗವತದ ಕಥೆಯಲ್ಲೊಂದು ಏನು ಸಾರ ಇತ್ತು ಆ ಸಾರ ಆ ಕಾರಣದಿಂದ ಹೊರಟೋಗಿದೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಆ ಸಾರ ಇಲ್ಲ ಅಂತಲ್ಲ, ಆ ಭಾಗವತದ ಶ್ರವಣ ಮತ್ತು ಪ್ರವಚನಗಳಿಂದ ನಮ್ಮ ಮೇಲೊಂದೇನು ಪ್ರಭಾವ ಆಗಬೇಕಾಗಿತ್ತಲ್ಲ ನಮ್ಮ ಜೀವಮಾನದಲ್ಲಿ, ಅದು ತಪ್ಪಿ ಹೋಗ್ತಾ ಇದೆ. ಆದ್ದರಿಂದ ಶ್ರೋತೃಗಳು ಸುಮ್ಮನೆ ಪ್ರವಚನಕಾರರು ಬಾಯಿಂದ ಸುಮ್ಮನೆ ಪ್ರವಚನ ಮಾಡ್ತಿದ್ದಾರೆ ಅಷ್ಟೇ. ಶ್ರೋತೃಗಳಿಗೂ ಕೂಡ ಅದರಿಂದ ವಿಶೇಷ ಫಲ ಏನೂ ಆಗ್ತಾ ಇಲ್ಲ. ನಿರ್ಮಲವಾದ ಜೀವನ ಇವ್ರದ್ದು ಆಗ್ತಾ ಇಲ್ಲ. ಇವ್ರ ಜೀವನವೇ ಹಾಗಿದ್ರೆ, ಪ್ರವಚನಕಾರರ ಜೀವನವೇ ಹಾಗಿದ್ರೆ, ಕಪಟದ ಜೀವನ ಆಗಿದ್ರೆ ಅದು ಏನು ಪರಿಣಾಮ ಬೀರಿತು ಶ್ರೋತೃಗಳ ಮೇಲೆ ಅಂತ ಅಲ್ಲೊಂದು ಮಾತು ಬಂದಿದೆ. ಅದಕ್ಕಾಗಿ ವಿಷ್ಣು ತೀರ್ಥರ ಮಾತನ್ನು ಅವ್ರದೇ ಸಂಸ್ಕೃತ ಮಾತುಗಳನ್ನೇ ನೆನಪು ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಇದನ್ನು ಹೇಳಿದೆ. ಕಿಂವಾ ಪರೈಹಿ ಈಶ್ವರ ಅಂತಿದೆಯಲ್ಲ, ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರಿ ಈಶ್ವರ ಅಂತ. ಕಿಂವಾ ಪರೈಹಿ ಅಂದರೆ ಅರ್ಥಕಾಮಾದಿಗಳನ್ನ ತೊಗೊಂಡು ಏನ್ರಿ ಮಾಡಬೇಕು ಒಂದರ್ಥ. ಇನ್ನೊಂದು, ಮಹಾಮುನಿಗಳಿಂದ ರಚಿತವಾದ ಭಾಗವತವೇ ನಮ್ಮ ಎದುರಿಗಿರುವಾಗ ಪರೈಹಿ ಯಾರ್ಯಾರೋ ಮಾಡಿರೋ ಗ್ರಂಥಗಳನ್ನ ತೊಗೊಂಡು ಏನು ಮಾಡಬೇಕಾಗಿದೆ ನಿಮಗೆ? ಪರ ಅಂದರೆ ಬೇರೆ ವ್ಯಾಸರಷ್ಟು ಜ್ಞಾನಿಗಳು ಅಲ್ಲದೇ ಇದ್ದಂಥವ್ರು ಬೇರೆ ಬೇರೆ ಯಾರು ರಚನೆ ಮಾಡಿದ ಗ್ರಂಥಗಳಿಂದ ಏನಾಗಬೇಕಾಗಿದೆ? ಇದನ್ನು ಓದಿರಿ, ಇದರಿಂದ ಜನ್ಮ ಸಾರ್ಥಕ ಆಗ್ತದೆ, ಇದು ಸಾರರೂಪ ಅಂತದರ ತಾತ್ಪರ್ಯ. ಈ ಒಂದು ಅರ್ಥವೂ ಚೆನ್ನಾಗಿದೆ. ಪರೈಹಿ ಅಂದರೆ ಬೇರೆ ಗ್ರಂಥಗಳಿಂದ ಏನು ಲಾಭ? ರಾಜಂತೆ ತಾವದ್ ಅನ್ಯಾನಿ ಪುರಾಣಾನಿ ಸತಾಂ ಗಣೆ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಾಂ ಪರಂ. ಶ್ರೀಮದ್ ಭಾಗವತವನ್ನು ನಿಮ್ಮ ಮನೆಯಲ್ಲಿ ನಾವು ಹೇಳಿಸುವುದು, ಪ್ರವಚನ ಮಾಡಿಸುವುದು, ಕೇಳುವುದೇನಿದೆ, ಶ್ರೀಮದ್ ಭಾಗವತ ಅನ್ನೋ ಗ್ರಂಥ ನಮ್ಮ ಮನೆಗೆ ಬರೋ ತನಕ ಉಳಿದ ಪುರಾಣಗಳ ಪ್ರವಚನ, ಅದರ ಪಠನ ಎಲ್ಲ, ಆ ಉಳಿದ ಪುರಾಣಗಳು ಉಳಿದ ಗ್ರಂಥಗಳೆಲ್ಲ ಶೋಭಿಸುವುದು ಎಲ್ಲಿಯವರೆಗೆ? ಭಾಗವತ ಬರೋ ತನಕ. ಭಾಗವತ ಬಂದ ಮೇಲೆ ಭಾಗವತ ಆ ಉಳಿದ ಪುರಾಣಗಳ ಗ್ರಂಥಗಳ ಸ್ಥಾನವನ್ನೆಲ್ಲ ಕಸಿದುಕೊಂಡು ತಾನೇ ಮೇಲ್ಗೈ ಪಡೆದಿದೆ ಅಂತ ಒಂದು ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಹೀಗೆ ಶ್ರೀಮದ್ ಭಾಗವತದ ಮಹತ್ವ ಎಂಥದ್ದು ಅಂತನ್ನೋದನ್ನು ಈ ಗ್ರಂಥ ತಿಳಿಸಿದೆ. ಆ ಶ್ಲೋಕದ ಶ್ರವಣ ಮಾಡಿದ್ದೇವೆ. ಮತ್ತು ಅದರ ಭಾಗವತ ತಾತ್ಪರ್ಯ ಏನಿದೆ ಅಂತನ್ನೋದನ್ನು ಕೂಡ ನೋಡಿದ್ದೇವೆ.
ಕೊನೆಯದಾಗಿ ಆ ಶ್ಲೋಕದ ಅನ್ವಯಾರ್ಥ ನೋಡೋಣ. ದೊಡ್ಡ ದೊಡ್ಡ ಶ್ಲೋಕಗಳಾದ್ದರಿಂದ ಅದರ ಶಬ್ದಾರ್ಥ ಬೇಕು ಅಂತ ಕೆಲವರು ನಿರೀಕ್ಷೆ ಮಾಡಿರ್ತಾರೆ. ಅತ್ರ ಶ್ರೀಮದ್ ಭಾಗವತ್ ಗ್ರಂಥದಲ್ಲಿ ನಿರ್ಮತ್ಸರಾಣ ಮತ್ಸರ ದೋಷ ರಹಿತರಾದ ಸತಾಂ ಸಜ್ಜನರಿಗೆ ಪ್ರೋಜ್ಜಿತ ಕೈತವ ಕಪಟರಹಿತವಾದ ಪರಮಃ ಭಗವಂತನ ಜ್ಞಾನಕ್ಕೆ ಸಾಧನವಾದ, ಪರಮಃ ಅಂದರೆ ಪರ ಅಂದರೆ ಶ್ರೇಷ್ಠ, ಮ ಅಂದರೆ ಜ್ಞಾನ, ಅಂಥ ಜ್ಞಾನಕ್ಕೆ ಸಾಧನವಾದ ಅಥವಾ ಪರಮ ಅಂದರೆ ಶ್ರೇಷ್ಠವಾದ ಧರ್ಮವು ನಿರೂಪ್ಯತೆ ಹೇಳಲ್ಪಡ್ತದೆ. ಶಿವದಂ ಮೋಕ್ಷವೆಂಬ ಕಲ್ಯಾಣವನ್ನು ಕೊಡುವ, ತಾಪತ್ರಯೋನ್ಮೂಲನಂ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನುವ ತಾಪತ್ರಯಗಳನ್ನು ಪರಿಹರಿಸುವ, ವಾಸ್ತವಂ ಸಕಲ ದೋಷರಹಿತವಾದ ಗುಣಪೂರ್ಣವಾದ ವಸ್ತು ಎಲ್ಲರೊಳಗಿದ್ದು ಎಲ್ಲರನ್ನು ಪ್ರೇರಿಸುವ ಪರಮಾತ್ಮ ಬ್ರಹ್ಮ ಅತ್ರ ಈ ಗ್ರಂಥದಲ್ಲಿ ವೇದ್ಯಂ ಅಸ್ತಿ, ಅದೇ ಈ ಗ್ರಂಥದಲ್ಲಿ ವೇದ್ಯ ತಿಳಿಯಲ್ಪಡುವ ವಸ್ತುವಾಗಿದೆ. ಹಿಂದೆ ಒಂದು ಕಡೆ ಅತ್ರ ಅಂತ ಬಂತು, ಈಗ ಒಂದು ಕಡೆ ಅತ್ರ ಅಂತ ಬಂದಿದೆ. ಅತ್ರ ಅಂತ ಹೀಗೆ ಮೇಲಿದ ಮೇಲೆ ಹೇಳುವ ಮೂಲಕ ಮೂರನೇ ಪಾದದಲ್ಲಿ ಒಂದು ಕಡೆ ಅತ್ರ ಅಂತಿಲ್ಲ, ಮೊದಲ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಹೀಗೆ ಒಟ್ಟು ಮೂರು ಕಡೆ ಅತ್ರ ಅಂತಿದೆ. ಈ ಗ್ರಂಥದ ಮಹತ್ವ ಗ್ರಂಥ ಹೀಗಿದೆ, ಈ ಗ್ರಂಥದ ಮಹತ್ವ ಹೀಗಿದೆ ಅಂತ ಮತ್ತೆ ಅದನ್ನು ವ್ಯಾಸರು ಒತ್ತಿ ಹೇಳಿದಂತೆ ಅದರಿಂದ ನಮ್ಗೆ ಕಾಣಿಸ್ತದೆ. ಮಹಾಮುನಿಗಳಾದ ವೇದವ್ಯಾಸರಿಂದ ರಚಿತವಾದ ಶ್ರೀಮದ್ ಭಾಗವತೆ, ಆ ಭಾಗವತವು ನಮ್ಮೆದುರಿಗಿದ್ದಾಗ ಪರೈಹಿ ಇನ್ಯಾವುದ್ಯಾವುದೋ ಗ್ರಂಥಗಳು ಅಥವಾ ಅರ್ಥಕಾಮಗಳು, ಅವುಗಳಿಂದ ಕಿಂ ಪ್ರಯೋಜನ, ಅವನ್ನು ಹೇಳಿ ಆದರೂ ಕೇಳಿ ಆದರೂ ಏನು ಪ್ರಯೋಜನ ಅಂತ ಹೀಗದ ತಾತ್ಪರ್ಯ. ಅತ್ರ ಈ ಗ್ರಂಥದಲ್ಲಿ ಶುಶ್ರೂಷುವಿಹಿ ಗುರು ಸೇವಾ ಮಾಡಲಿಕ್ಕೆ ಬಯಸುವ ಸಿದ್ಧರಾಗಿರುವ ಮತ್ತು ಗುರುಗಳಿಂದ ಜ್ಞಾನವನ್ನು ಪಡೆಯಲಿಕ್ಕೆ ಸಿದ್ಧರಾಗಿರುವ, ಹೇಳಿದ್ದನ್ನು ಕೇಳಲಿಕ್ಕೆ ಸಿದ್ಧರಾಗಿರುವ ಕೃತಿಭಿಹಿ ಜ್ಞಾನಿಗಳಿಂದ, ಸದ್ಯ ಅವರು ಅಸಂಪೂರ್ಣಾಧಿಕಾರಿಗಳಾಗಿದ್ದರೆ ಸದ್ಯ ಯಾವಾಗಾದರೂ ಆಗ್ತದೆ. ಸಂಪೂರ್ಣ ಅಧಿಕಾರಿಗಳಾಗಿದ್ದರೆ ಈಗಾಗಲೇ ಅವರ ಅಧಿಕಾರ ಸಂಪತ್ತಿ ಮುಗಿದು ಅವರ ಸಾಧನ ಸಂಪತ್ತಿ ಮುಗಿದಿದ್ರೆ ತತ್ಕ್ಷಣಾತ್ ಕೂಡಲೇ ಈಶ್ವರ ಭಗವಂತನು ಅವರ ಹೃದಯದಲ್ಲಿ ಅವರುದ್ಧತೆ ಹಿಡಿದಿಡಲ್ಪಡ್ತಾನೆ ಅಂತ ಅದರ ಅನ್ವಯಾರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.